ಮುಖಂಡ ಬೆಳನಿವಾಸರಾವ್ ನಮ್ಮ ಪುತ್ರನ ಜೊತೆಗೆ ನಿಮ್ಮ ಮಾತುಕತೆ ಎಲ್ಲ ಆಗಿತ್ತು ಕೂಡ ಯಾಕೆ ಅವರು ಮದುವೆಗೆ ಹೋಗ್ತಾ ಇಲ್ಲ ಅನ್ನೋದು ಒಂದನೇದಾಗಿ ಅದನ್ನು ಒಂದ್ಸಲ ಕ್ಲಿಯರ್ ಮಾಡಿಬಿಡ್ತೇನೆ. ಒಂದನೇದಾಗಿ ಆ ಪ್ರಕರಣದಿಂದ ನಾವು ಯಾರು ಜಗನ್ನಿವಾಸರಾವ್ BJPಯ ಕೌನ್ಸಿಲರ್ ಆಗಿ ಮತ್ತು ಮಂಡಲದ ಹಿಂದಿನ ಅಧ್ಯಕ್ಷರಾಗಿ ಕಾರ್ಯ ಚಟುವಟಿಕೆಯನ್ನು ಮಾಡಿದ್ದಾರೆ, ಅವರನ್ನು ಈ ಪ್ರಕರಣ ಆಯಿತು ಆ ಸಂದರ್ಭದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ದೂರ ಇಟ್ಟಿದ್ದೇವೆ. 100% ಅವರನ್ನು ಯಾವುದೇ ಚಟುವಟಿಕೆಯಲ್ಲಿ ನಾವು ತೊಡಗಿಸಿಕೊಳ್ಳಿಲ್ಲ. ಇನ್ನೊಂದು, ಅವರಿಗೆ ಆವಾಗಲೇ ನಾವು ನೋಟಿಸ್ ಕೊಟ್ಟಿದ್ದೆವು, ನಿಮ್ಮನ್ನು ಪಾರ್ಟಿಯಿಂದ ನೀವು ಈ ಒಂದು ಮದುವೆಯನ್ನು ಮಾಡಿಸಿಕೊಳ್ಳ ಆ ಹುಡುಗಿಗೆ ಮದುವೆಯನ್ನು ಮಾಡಿಕೊಡೋದಿದ್ದರೆ ನಾವು ನಿಮ್ಮನ್ನು ಪಾರ್ಟಿಯಿಂದ ಮತ್ತು ನಮ್ಮ ಸಂಘಟನೆಯಿಂದ ನಿಮ್ಮನ್ನು ಹೊರಗೆ ಹಾಕ್ತೇವೆ ಅಂತ ನಾವು ಆವಾಗಲೇ ತಿಳಿಸಿದ್ದೇವೆ. ಆವಾಗ ಅವರು ನಮಗೆ ಒಂದು ಉತ್ತರವನ್ನು ಕೊಟ್ಟಿದ್ದರು. ಕಾನೂನಾತ್ಮಕವಾಗಿ ಮೆಡಿಕಲಲ್ಲಿ ಈ ಒಂದು ಕ್ಲಿಯರ್ ಆಗಿ ಬಂದರೆ ನಾನು ಮದುವೆಗೆ ಮಾಡಿಕೊಡ್ತೇನೆ ಅಂತ ನಮಗೆ ಹೇಳಿದ್ದಲ್ಲ, ನಮಗೆ ಹೇಗೂ ಹೇಳಿದ್ದಾರೆ. ನಮಗೆ ಹೇಳೋದಕ್ಕೆ ಮುಂಚೆ ಅವರು ಫಸ್ಟ್ ಹೇಳಿದ್ದು ಅಲ್ಲಿಯ ಪುತ್ತೂರಿನ MLA ಅವರಿಗೆ ಹೇಳಿದ್ದು, ಪ್ರಾಮಿಸ್ ಮಾಡಿದ್ದು ಪುತ್ತೂರಿನ MLA ಅವರಿಗೆ. ನಾವು ಇದರಲ್ಲಿ ಯಾವುದೇ ರೀತಿಯ ರಾಜಕಾರಣ ಮಾಡಲಿಕ್ಕಿಲ್ಲ. ನಾನು ಆವಾಗಲೇ ಹೇಳಿದ್ದೇನೆ, ಪುತ್ತೂರಿನ MLA ಅವರು ಎದುರು ಕೂತು ನಿಂತು ಇದನ್ನು ಸರಿ ಮಾಡಿದರೂ ತೊಂದರೆ ಇಲ್ಲ, ಯಾರು ಮಾಡಿದರೂ ನಮ್ಮ ಬೆಂಬಲ ಇರುವಂಥದ್ದು. ಯಾರು ಆ ಹುಡುಗಿ ಇದ್ದಾಳೆ, ಆ ಮಗು ಇದೆ, ಅದಕ್ಕೆ ನ್ಯಾಯ ಸಿಗುವಂಥ ರೀತಿಯಲ್ಲಿ ನಾವು ಅದಕ್ಕೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಖಂಡಿತ ಮಾಡ್ತೇವೆ ಅಂತ ಹೇಳಿದ್ದೇವೆ. ಕಳೆದ ಸುಮಾರು ದಿನಗಳಿಂದ ನಾನು ಸಹ ಇದರ ರಾಜ್ಯ ಅಧ್ಯಕ್ಷರಾಗಿರುವಂಥ ವಿಶ್ವಕರ್ಮ ಅಧ್ಯಕ್ಷರ ನಂಜುಂಡಿ ಅವರು ಮತ್ತು ಬೇರೆ ಬೇರೆಯವರು ನಮ್ಮ ಹತ್ರ ಸಹ ಸ್ವಾಮೀಜಿಯವರೆಲ್ಲ ಮಾತಾಡಿದ್ದಾರೆ. ನಿರಂತರ ನಾವು ಪ್ರಯತ್ನ ಮಾಡಿದ್ದೇವೆ. ಅವರು ಯಾವಾಗ DNA ಟೆಸ್ಟ್ ಬಂದ ನಂತರ ನಮ್ಮ ಎಲ್ರಿಗೂ ಪ್ರಾಮಿಸ್ ಮಾಡಿದ ರೀತಿಯಲ್ಲಿ ಅವರು ನಡ್ಕೊಳ್ಳಿಲ್ಲ. ಅದಕ್ಕೋಸ್ಕರ ನಾವು ಕೂಡ ಅವರನ್ನು ಪಾರ್ಟಿಯಿಂದ ಉಚ್ಚಾಟನೆಯನ್ನು ಮಾಡಿದ್ದೇವೆ. ನಮ್ಮ ಏನಿದ್ರು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಪೂರ್ತಿಯಾಗಿ ಆ ಹುಡುಗಿಯೊಟ್ಟಿಗೆ ಆ ಮಗುವಿನೊಟ್ಟಿಗೆ ನಾವು ನಿಲ್ತೇವೆ. ನಮ್ಮ ಇಡೀ ಸಂಘಟನೆ ಅದರ ಪರವಾಗಿ ನಿಲ್ತದೆ. ನಾವು ಎಲ್ಲ ಪ್ರಯತ್ನವನ್ನು ಮಾಡಿ ಕೂಡ ಅವರು ಒಪ್ಪದಿರುವಂಥ ಕಾರಣ ಅವರನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದೇವೆ. ಎಲ್ಲ ಮಾಡಿದ್ದೇವೆ. ಎಲ್ಲ ರೀತಿಯ ಒತ್ತಡ, ಸ್ವಾಮೀಜಿಗಳ ಮುಖಾಂತರ ಒತ್ತಡ ಮಾಡುವಂಥದ್ದು, ಅವರನ್ನು ಮಾತಾಡಿಸುವಂಥದ್ದು, ಬೇರೆ ಬೇರೆ ನಾವು ನಿಜವಾಗಿ ನೀವು ಯೋಚನೆ ಮಾಡಿ, ನಂಜುಂಡಿ ಅವರು ಬೇರೆ ಪಾರ್ಟಿ ಆದರೂ ಕೂಡ ನಾನು ಅವರೊಟ್ಟಿಗೆ ಕೂಡ ಕೂತು ಇದನ್ನು ಸರಿ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಸಣ್ಣ ಇದು ಸಹ ಬಿಡಲಿಲ್ಲ. ಎಲ್ಲ ರೀತಿಯ ಪ್ರಯತ್ನವನ್ನು ವೈಯಕ್ತಿಕವಾಗಿ ಮತ್ತು ಸಂಘಟನಾತ್ಮಕವಾಗಿ ಮಾಡಬೇಕು ಅಂತ ನನಗೆ ಕೂಡ ಅಷ್ಟೇ ಉದ್ದೇಶ ಇತ್ತು. ನಾನು ಅದನ್ನು ನಿರಂತರವಾಗಿ ಮಾಡಿದ್ದೇವೆ. ಎಲ್ಲ ಚರ್ಚೆ, ಎಲ್ಲ ರೀತಿಯ ಸಂವಾದ, ಎಲ್ಲ ರೀತಿಯ ಪಂಚಾಯತಿಗೆ ಮಾಡಿದ್ರು. ಅವರು ಒಪ್ಪದ ಕಾರಣ ಅವರನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದೇವೆ. ಹೇಳಿದನು, ನಾವು ಯಾವತ್ತಿನವರೆಗೆ ಅವರು ನ್ಯಾಯಯುತವಾಗಿ ನಡ್ಕೊಳ್ಳೋದಿಲ್ಲ, ಅಲ್ಲಿ ತನಕ ಅವರ ಪರವಾಗಿ ಒಂದನೇದಾಗಿ ನಿಲ್ಲುವುದಿಲ್ಲ. ಎರಡನೇದಾಗಿ ಅದನ್ನು ಸಂಧಾನ ಮಾಡುವ ಎಲ್ಲ ಹಾದಿಯನ್ನು ನಾವು ಓಪನ್ ಇಟ್ಟಿದ್ದೇವೆ. ಮುಕ್ತವಾಗಿ ಅದನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮುಂದಿಗೂ ಮಾಡ್ತೇವೆ.